Happy birthday to you. ಇವತ್ತು ನಾನು ಅಡುಗೆ ಮಾಡ್ತಾ ಇಲ್ಲ, ನನಗೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ನನ್ಗೆ ಇವ್ರು ಏನು ಕೆಲಸ ಮಾಡ್ಸಲ್ಲ ಅಂತ ಈ ಹುಡುಗನ್ನ ನೋಡ್ಕೊಳಕ್ ಕೆಲಸ ಕೊಟ್ಬಿಟ್ಟಿದ್ದಾರೆ ನನಗೆ ಇವರು ಇವತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇವತ್ತು ನನ್ನ ಬರ್ಡೇ ಇದೆ, ಮೇ 1 ನಾನು ಹುಟ್ಟಿದ ದಿನ. ಹಾಗೆ ಇವತ್ತು ಕಾರ್ಮಿಕರ ದಿನಾಚರಣೆ ಕೂಡ ಇದೆ. ಸೊ ಇವತ್ತಿನ ದಿನ ನಾನು ಹುಟ್ಟಿದ್ದು. ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಹಾಗೆ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬಂದು ಬ್ರೇಕ್ಫಾಸ್ಟ್ ಮಾಡೋಣ. ಏನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫಸ್ಟು ಹೋಗಿ ದೇವ್ರ ದರ್ಶನ ತೊಗೊಂಬರೋಣ. ಹಾಗೆ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತು ಆ್ಯಕ್ಚುಲಿ ನಾನೇನು ಪ್ಲ್ಯಾನ್ ಮಾಡಿದ್ದು ನನ್ನ ಡೇ ಹೇಗಿರಬೇಕು ಅಂತಂದರೆ, ಸೊ ಬೆಳಗ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬಂದು ಸೊ ರೆಡಿಯಾಗಿ ಎಲ್ಲರೂ ಒಂದು ಕ್ಯೂಟ್ ಪ್ಲೇಸ್ಗೆ, ಕ್ಯೂಟ್ ಕೆಫೆ ಇಲ್ಲಾಂದರೆ ಕ್ಯೂಟ್ ಪ್ಲೇಸ್ ಹೋಗಿ ಬ್ರಂಚ್ ಮಾಡಬೇಕು ಅಂತ. ಸೊ ಯೂಶ್ವಲಿ ಬರ್ಡೇಸ್ ಆದರೆ ಹೇಗಾಗುತ್ತೆ, ನಮ್ಮ ಮನೇಲಿ ಬರ್ಡೇಸ್ ಯಾರು ಬರ್ಡೇ ಆದರೂ ಆಗಲಿ ಹೊರಗಡೆ ಡಿನ್ನರ್ಗೆ ಹೋಗ್ತೀವಿ. ಸೊ ಅದೇ ಏನು ಡಿನ್ನರ್ಗೆ ಹೋಗಿ ರೋಟಿ, ದಾಲು, ಪನ್ನೀರು, ಸೊ ಅದೇ ಆರ್ಡ್ರ್ ಮಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಸಲ ನನ್ನ ಬರ್ಡೇಗೆ ಡಿನ್ನರ್ಗೆ ಬೇಡ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟು ಇಲ್ಲಾಂದರೆ ಬ್ರಂಚ್ಗೆ ಒಂದು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ನನಗೆ ಆಸೆ ಆಯಿತು. ಸೊ ಇವಾಗ ಟೈಮ್ ಬಂದು 8:30. ನಾನು ರೆಡಿಯಾಗಿ ಅರ್ಧ ತಾಸು ಆಯಿತು. ನಮ್ಮ ಮನೇಲಿ ಎಲ್ಲರೂ ಇನ್ನೂ ಸ್ನಾನ ಮಾಡ್ತಾ ಇದ್ದಾರೆ. ಸೊ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಅಂದರೆ ಒಂದು ಇದು ಪ್ಲೇಸ್ ಹುಡುಕಿರೋದು ನಮ್ಮ ಮನೆಯಿಂದ 1 hour ದೂರ ಇದೆ. ಸೊ ನನಗೆ ಗೊತ್ತಾಯಿತು ನಮ್ಮ ಮನೇಲಿ ಸ್ನಾನ ಮಾಡಿದ ತಕ್ಷಣ ಬ್ರೇಕ್ಫಾಸ್ಟ್ ಬೇಕು, ಅಷ್ಟು ದೂರವರೆಗೂ ಯಾರೂ ತಡ್ಕೊಳೋದಿಲ್ಲ. ಸೊ ಅದಕ್ಕೋಸ್ಕರ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಬ್ರಂಚ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ, ನಾನು ಸ್ನಾನ ಮಾಡಿ, ನಾನು ಪೂಜೆ ಮಾಡಿಕೊಂಡು ಸೊ ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಬಟ್ ಇವ್ರು ಯಾರು ಇನ್ನೂ ರೆಡಿ ಆಗ್ತಾ ಇಲ್ಲ. ಮೇ ಬಿ ನಾವು ಆ ಪ್ಲೇಸಿಗೆ ರೀಚ್ ಆಗೋಷ್ಟರಲ್ಲಿ ಬ್ರಂಚ್ ಟೈಮ್ ಆಗಿರುತ್ತೋ ಲಂಚ್ ಟೈಮ್ ಆಗಿರುತ್ತೋ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ದರ್ಶನ ಚಲೋ ಆಯಿತು. ಹಾಗೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ಬಂದ್ವಿ. ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಬನ್ನಿ ಹೊರಗಡೆ ಹೋಗೋಣ. ಸೊ ನೋಡ್ಬೋದು ಬ್ರೇಕ್ಫಾಸ್ಟ್ಗೆ ನನ್ನ ಫೇವ್ರೇಟ್ ಇದು ಸಾಬುದಾನಿ ಒಗ್ಗರಣೆ, ಹಾಗೆ ಇದು ಕ್ಯಾರೆಟ್, ಆರೆಂಜ್, ಹಾಗೆ ನೆಲ್ಲಿಕಾಯಿ ಜ್ಯೂಸ್. ಬೇಕಾ ನಿಂಗೇನು ಬೇಕು ನಾಷ್ಟ? ಹಾಯ್ ಫ್ರೆಂಡ್ಸ್, ಇವಾಗ ಹೊರಗಡೆ ಹೊರಟ್ವಿ. ಸೊ ನಾನು ಅಂದ್ಕೊಂಡಿದ್ದು ಬ್ರಂಚ್ಗೆ ಅಲ್ಲಿ ಹೋಗೋಣ ಅಂತ. ಸೊ ನಾನು ಹೇಳ್ದಂಗೆ ಲಂಚ್ ಟೈಮ್ ಆಯಿತು ಆಲ್ರೆಡಿ. ಇವಾಗ ಟೈಮ್ ಬಂದು 12 ಆಗಿದೆ. ನಾವು ಅಲ್ಲಿ ರೀಚ್ ಆಗೋಷ್ಟರಲ್ಲಿ 1 o'clock ಆಗುತ್ತೆ. ಸೊ ಇವರು ಮನೇಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲರೂ 1 hour ಹಾಗೆ ಕುತ್ಕೊಂಡ್ಬಿಟ್ರು. ಸೊ ಹಾಗೆ ರೆಡಿ ಆಗೋಕ್ಕೆ ಕೂಡ ತುಂಬ ಲೇಟ್ ಮಾಡಿದ್ರು. ಸೊ ಮೇ ಬಿ ಲಂಚ್ ಟೈಮಿಗೆ ಅಲ್ಲಿ ರೀಚ್ ಆಗ್ತೀವಿ ಅನಿಸುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಲಂಚ್ಗೆ ಅಲ್ಲಿ ಇವತ್ತು ನಾವು ಹೋಗ್ತಾ ಇರೋದು ಒಂದು ಫ್ರೆಂಚ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಲ್ಲಿ. ನನಗೆ ಅದು ಏನೋ ಬ್ರಂಚ್ ಮಾಡಬೇಕು ಅಂತ ಆಸೆ ಇತ್ತು. ಅಲ್ಲಿ ರೋಟಿ ಅದೇನೋ ಸಿಗಲ್ಲ ಅಮ್ಮೋ ಅಲ್ಲಿ. ಇವಾಗ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗೋಸ್ಕರ ಇವತ್ತು ನನಗೇನು ಇಷ್ಟನೋ ಅದನ್ನು ತಿನ್ನಬೇಕು, ಆಯಿತಾ? ಫ್ರೆಂಚ್ ಟೋಸ್ಟ್, ಕ್ರೋಸೋ, ಆಮೇಲೆ ಕಾಫಿ, ಅವೇ ಲಂಚ್ಗೆ. ಪಿಜ್ಜಾ, ಓಕೆನಾ? ಅಡ್ಜಸ್ಟ್ ಮಾಡ್ಕೊತೀರಾ ಇವತ್ತೊಂದಿನ? ನೈಟ್ ಚೆನ್ನಾಗಿ ಬಂದು ನನಗೋಸ್ಕರ ನೈಟ್ ಇವರೆಲ್ಲ ಅಡುಗೆ ಮಾಡ್ತಾ ಇದ್ದಾರಂತೆ, ಹೌದಾ? ಎಸ್. ಸೊ ಇವತ್ತೊಂದಿನ ಫ್ರೆಂಚ್ ಟ್ರೈ ಮಾಡೋಣ ಅಂತ ಅಷ್ಟೆ. ಎಲ್ಲಿ ಹೋಗ್ತಾ ಇದೀವಿ ಹೇಳು? ಎಲ್ಲಿ ಹೋಗ್ತಿದೀವಿ? ನಿನ್ಗೆ ಐಸ್ ಕ್ರೀಮ್ ಏನೋ ಸಿಗಲ್ಲ ಅಲ್ಲಿ. ಗೋಬಿ ಗೋಬಿನೂ ಸಿಗಲ್ಲ. ಹ್ಯಾಪಿ ಬರ್ಡೇ. ಯಾರ್ದು ಹ್ಯಾಪಿ ಬರ್ಡೇ ಇವತ್ತು? ಹ್ಯಾಪಿ ಬರ್ಡೇ ಹೊಂಟಿವೆ. ಎಲ್ಲಿಗೆ ಹೊಂಟಿವಿ? ಹ್ಯಾಪಿ ಬರ್ಡೇ ಸೆಲೆಬ್ರೇಷನ್ ಮಾಡಕ್ ಹೊಂಟಿವಿ. ಹ್ಯಾಪಿ ಬರ್ಡೇ ಸುವಿಯತ್ತೆ. ಲವ್ ಯು. ಥ್ಯಾಂಕ್ ಯು ಬಂಗಾರ. ಇವಾಗ ಜಸ್ಟ್ ಲೊಕೇಶನ್ ರೀಚ್ ಆದ್ವಿ. ಸೊ ನಾವು ಬಂದಿರೋ ಪ್ಲೇಸ್ ಬಂದು ದ ಫ್ರೆಂಚ್ ಟ್ರೀಟಿ ಅಂತ. ಇದೊಂದು ಬ್ಯೂಟಿಫುಲ್ ಕೆಫೆ ಯಲಹಂಕದಲ್ಲಿರೋದು. ಸೊ ಹೊರಗಡೆಯಿಂದ ಆಂಬಿಯನ್ಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ಅನಿಸ್ತಾ ಇದೆ. ಫುಡ್ ಎಲ್ಲ ಗೊತ್ತಿಲ್ಲ, ಆಬ್ವಿಯಸ್ಲಿ ಫ್ರೆಂಚ್ ಡಿಶಸ್ ಆ ಥರ ಸಿಗುತ್ತೆ ಇಲ್ಲಿ. ಸೊ ಬಟ್ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ. ಬನ್ನಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ನೋಡ್ಬೋದು ನಾವು ಬಂದಿರೋಂಥ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಫುಲ್ ಗ್ರೀನ್ರಿ ಇದೆ. ಸೊ ಇದು ಸ್ವಲ್ಪ ದಿನ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಆಗಿತ್ತು ಈ ಪ್ಲೇಸು. ಸೊ ಆವಾಗ ಆ ಪ್ಲೇಸನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ಯಾವ್ದಾದ್ರು ಸ್ಪೆಷಲ್ ಒಕೇಶನ್ಗೆ ವಿಸಿಟ್ ಮಾಡಿದ್ರಾಯಿತು ಅಂತ. ಸೊ ನನ್ನ ಬರ್ಡೇ ದಿನನೇ ವಿಸಿಟ್ ಮಾಡೋ ಅಂಥ ಚಾನ್ಸ್ ಸಿಕ್ತು. ನಾವು ಬಂದಿರೋ ಪ್ಲೇಸ್ ಹೆಸರು ಬಂದು ಫ್ರೆಂಚ್ ಟ್ರೀಟಿ ಅಂತ ಹೇಳಿ. ಇದೊಂದು ಕ್ಯೂಟ್ ಕೆಫೆ ಯಲಹಂಕದಲ್ಲಿರೋದು.
ಇಲ್ಲಿ ಔಟ್ಡೋರ್ ಪಾರ್ಟೀಸ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. This is hot chocolate with vanilla ice cream. ಇಲ್ಲಿನ ಸ್ಟಾಫ್ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ ಇವತ್ತು ನನ್ನ ಬರ್ಡೇ ಅಂತ ಅವ್ರಿಗೆ ಗೊತ್ತಾಗಿ ನೋಡ್ಬೋದು ಎಷ್ಟು ಕ್ಯೂಟಾಗಿ ಕೇಕ್ಸ್ ಎಲ್ಲ ತಂದಿದ್ದಾರೆ ಅಂತ. ದಿಸ್ ಮೀನ್ಸ್ ಅ ಲಾಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನಿಮಗೂ ಕೂಡ ವೀಕೆಂಡಲ್ಲಿ ಒಂದು ಕ್ಯೂಟಾದ ಬ್ರಂಚ್ ಪ್ಲೇಸ್ ಹುಡುಕ್ತಾ ಇದ್ದರೆ ದಿಸ್ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ನಿಮಗೆ ಫ್ರೆಂಚ್ ಡಿಶಸ್ ಎಲ್ಲ ಸಿಗುತ್ತೆ. ಸೊ ನಾವು ಕೂಡ ಫಸ್ಟ್ ಟೈಮ್ ಫ್ರೆಂಚ್ ಡಿಶಸ್ ಟ್ರೈ ಮಾಡಿದ್ದು, ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಸೊ ನೋಡ್ಬೋದು ಪ್ಲೇಸ್ ಎಷ್ಟು ಗ್ರೀನ್ರಿ ಹಾಗೆ ಕಾಮ್ ಆಗಿದೆ ಅಂತ. ಸೊ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೋದರೆ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಲಂಚ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಪ್ಲೇಸ್ ಬಗ್ಗೆ ಹೇಳಬೇಕು ಅಂತಂದರೆ ಆಂಬಿಯನ್ಸ್ ವಾಸ್ ಗ್ರೇಟ್, ನೋ ಡೌಟ್, ತುಂಬಾ ಸೂಪರ್ ಆಗಿತ್ತು. ಫುಡ್ ಬಗ್ಗೆ ಹೇಳಬೇಕು ಅಂದರೆ ನಾವು ವೆಜಿಟೇರಿಯನ್ಸ್ ಇರೋದ್ರಿಂದ ಸೊ ಆಲ್ಮೋಸ್ಟ್ ಎವ್ರಿಥಿಂಗ್ ಕಂಟೆಂಟ್ಸ್ ಎಗ್. ಸೊ ಹಂಗಾಗಿ ಆಮೇಲೆ ಇಟ್ ವಾಸ್ ಅ ಡಿಫ್ರೆಂಟ್ ಟೇಸ್ಟ್. ನಾವು ಫಸ್ಟ್ ಟೈಮ್ ಫ್ರೆಂಚ್ ಡಿಶ್ ಟ್ರೈ ಮಾಡ್ತಾ ಇರೋದ್ರಿಂದ ಸೊ ಎಲ್ಲರಿಗೂ ಒಂಥರ ಸ್ವಲ್ಪ ಡಿಫ್ರೆಂಟ್ ಅನಿಸ್ತು. ಬಟ್ ನನಗೆ ಅವಕಾಡೋ ಟೋಸ್ಟ್ ಮತ್ತು ಹಾಟ್ ಚಾಕ್ಲೇಟ್ ಮಾತ್ರ ಸೂಪರ್ ಆಗಿತ್ತು. ಹಾಟ್ ಚಾಕ್ಲೇಟ್ ಮತ್ತು ಅವಕಾಡೋ ಟೋಸ್ಟ್ ಅದೆಲ್ಲ ಚೆನ್ನಾಗಿತ್ತು. ನಿಮ್ಗೆ ಹೆಂಗೆ ಅನಿಸ್ತಮ್ಮ? ಅಲ್ಲ, ಆಂಬಿಯನ್ಸ್ ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಸಿಂಗಾಪುರಲ್ಲಿ ಈ ಕಾನ್ಸೆಪ್ಟ್ ಇರುತ್ತೆ. ಅಂದರೆ ಒಂದು ಕಡೆಗೆ ಒಂದು ಏರಿಯಾ ಮಾಡ್ತಾರೆ ಫುಡ್ ಕೋರ್ಟು, ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸ್ಟೋರೆಂಟ್ಸ್ ಇರುತ್ತೆ. ಸೊ ಏನಂದರೆ ವೆಜಿಟೇರಿಯನ್ ಥಿಂಗ್ಸ್ ಐಟಮ್ಸ್ ಏನದವಲ್ಲ ತುಂಬ ಕಡಿಮೆ ಇದೆ. ಅವಕಾಡೋ ಚೆನ್ನಾಗಿತ್ತು ನೋಡೋ, ಬಟ್ ಏನಂದರೆ ಅದೇ ವೆಜ್ ವೆರೈಟೀಸ್ ತುಂಬ ಇಲ್ಲ. ನಾನ್ ವೆಜ್ಜಿಗೆ ಪ್ರಿಯಾರಿಟಿ ಜಾಸ್ತಿ ಇದೆ. ಸೊ ವೆಜ್ಜಿದು ಅಷ್ಟಿಲ್ಲ ಅಂತ ಹೇಳೋದು. ನಿನ್ಗೆ ಹೆಂಗ ಅನಿಸ್ತು? ಸೂಪರ್ ಇತ್ತಾ? ಕೇಕ್ ಚೆನ್ನಾಗಿತ್ತಾ? ಮತ್ತೆ ಹಾಟ್ ಚಾಕ್ಲೇಟ್ ಚಲೋ ಇತ್ತಾ? ಮತ್ತೇನ್ ಚೆನ್ನಾಗಿತ್ತು? ಏನು? ಫ್ರೆಂಚ್ ಫ್ರೈಸ್. ಫ್ರೆಂಚ್ ಫ್ರೈಸ್ ಬಂಗಾರಿ ಅದು. ಫ್ರೆಂಚ್ ಫ್ರೈಸ್ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಈ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದ್ರೆ ಎಂಜಾಯ್ ಮಾಡ್ತಾರೆ. ಆ ಕಡೆ ಈ ಕಡೆ ಓಡಾಡ್ಕೊಂಡು ಅಡ್ಡಾಡ್ಕೊಂಡು ಎಂಜಾಯ್ ಮಾಡ್ತಾರೆ. ಯು ಎಂಜಾಯ್ಡ್? ಎಂಜಾಯ್ ಏ ಸಣ್ಣ ಬಂಗಾರ. ಓಕೆ, ಸಂಜೆ ಪ್ಲಾನ್ ಏನಿದೆ ಅಂತಂದರೆ ನನ್ನ ಬರ್ಡೇ ಮತ್ತೆ ಮನೇಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕೇಕ್ ಕಟ್ ಮಾಡಿ ಸ್ವಲ್ಪ ಜನ ಗೆಸ್ಟ್ನೆಲ್ಲ ಇನ್ವೈಟ್ ಮಾಡಿದ್ವಿ, ಅವರೆಲ್ಲ ಬರ್ತಾ ಇದ್ದಾರೆ. ಹಾಗೆ ಅಡುಗೆ ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ಅಡುಗೆ ಮಾಡ್ತಾ ಇಲ್ಲ, ನನಗೋಸ್ಕರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಡುಗೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಹೇಳ್ತೀನಿ ಬನ್ನಿ. ಅವನು ನೀನೇನು ಮಾಡ್ತಾ ಇದೀಯಾ? ರೈಸ್ ಆ್ಯಂಡ್ ಪನ್ನೀರ್ ಟಿಕ್ಕಾ ಮಸಾಲ. ಸೊ ನಿನ್ನ ಅಸಿಸ್ಟೆಂಟ್ ಯಾರು? ನನ್ನ ಅಸಿಸ್ಟೆಂಟ್ ತ್ರಿಲೋಕ್. ಸೊ ನೀವೇನು ಮಾಡಕತ್ತೀರಿ? ಪನ್ನೀರ್ ಟಿಕ್ಕಾ ಮಸಾಲ, ರೈಸ್. ಏನು ರೈಸ್? ಪಲಾವ? ವೆಜಿಟೇಬಲ್ ಬಿರಿಯಾನಿ. ಓಕೆ, ನೀವೇನು ಮಾಡಕತ್ತಿ? ನಾನು ಶ್ರೀಕರಣಿ ಮತ್ತು ಚಪಾತಿ ಲಟ್ಸ್. ಮಲ್ಲಿಕ ನೀನು? ಪಾನಿಪುರಿ. ಇಂಡುಮಿ ನೀನು? ನಾನು ರೊಟ್ಟಿ ಫುಲ್ ಹೇಳಲ್ಲಿ. ನಾನು ಪಾನಿಪುರಿ. ಚಪಾತಿ ಪಾನಿಪುರಿ. ಚಪಾತಿ ತಿಲಕ ನೀನು? ಊಟ ಮಾಡ್ತೀನಿ. ವೆರಿ ಗುಡ್. ಅಮಿತಾ ನೀನು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಬಂದು 6:30 ಆಗಿದೆ. ಅಲ್ಲಿಗೆ ಹೋಗಿ ಬಂದಮೇಲೆ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬಂದರು. ಇವಾಗಂತೂ ಎಲ್ಲರೂ ಬಿಸಿಲಿಗೆ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ಟಯರ್ಡ್ ಅನಿಸ್ಬಿಡುತ್ತೆ. ಸೊ ಎಲ್ಲರೂ 1 ಅವರ್ ರೆಸ್ಟ್ ಮಾಡಿದ್ರು. ನಾನು ನಾಳೆ ಊರಿಗೆ ಹೋಗ್ತಾ ಇದ್ವಿ. ಸೊ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಸೊ ಇವಾಗ ಟೈಮ್ 6:30 ಆಗಿದೆ. ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ಯಾರ್ಯಾರು ಏನೇನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ. ಸೊ ನೋಡ್ಬೋದು, ಇಲ್ಲಿ ಒಬ್ಬರು ಶ್ರೀಕರ್ಣಿ ಎಣ್ತಾ ಇದ್ದಾರೆ. ಇಲ್ಲಿ ಪನ್ನೀರ್ ಕಟ್ಟಿಂಗ್ ಆಗ್ತಾ ಇದೆ. ಅಡುಗೆ ಮನೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಇಲ್ಲಿ ಪನ್ನೀರ್ಗೆ ಮ್ಯಾರಿನೇಟ್ ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಹೊರಗಡೆ ತರಕಾರಿ ತರಕ್ಕೆ ಹೋಗಿದ್ದಾರೆ. ನಾನು ಇವ್ರಿಗೆ ಹೆಲ್ಪ್ ಮಾಡಿದ್ದು ಅಂತಂದರೆ ಚಪಾತಿ ಹಿಟ್ಟು ನಾದ್ಕೊಟ್ಟಿದ್ದು ಅಷ್ಟೇ. ಬೇರೆ ಏನು ಮಾಡಕ್ಕೆ ಬಿಡ್ತೇ ಇಲ್ಲ ಇವರು. ಮಾಡ್ತೀನಿ ಬಿಡು ತಂಗಿ, ಒಂದಿನ ಮಾಡ್ತೀವಿ, ನಾಳೆಯಿಂದ ನೀನೇ ಮಾಡುವಂತೆ. ಸೊ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಬಿಡು ಮಲ್ಲಿಕ, ಮಾಡ್ತೀನಿ ಬಿಡು ಬಿಡು.
ಇವತ್ತು ನನಗೇನು ಮಾಡಕ್ಕೆ ಬಿಡ್ತಾ ಇಲ್ಲ. ಇವತ್ತು ಇವರು ನಾಳೆಯಿಂದ ಎಲ್ಲ ಮಾಡ್ಲಿ ಅಂತ ಇವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಡೈಲಿ ನೀ ಮಾಡ್ತೀಯಲ್ಲಂತೆ, ಅದಕ್ಕೆ ಇವತ್ತೊಂದಿನ ರೆಸ್ಟ್ ಮಾಡು, ನಾಳೆಯಿಂದ ಮತ್ತೆ ನಾಳೆಯಿಂದ ಸ್ಟಾರ್ಟ್ ಮಾಡೋಂತೀಯಾ? ನಿನ್ ಬರ್ಡೇ ಅಲ್ಲ, ಅದಕ್ಕೆ ನಿನ್ ರೆಸ್ಟ್. ಓಕೆ ಓಕೆ ಮೇಡಮ್. ಅಷ್ಟೇ. ಸೊ ಇವಾಗ ಕರೆಂಟ್ ಅಪ್ಡೇಟ್. ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಇದು ಪಲಾವ್ಗೆ ತರಕಾರಿ ಕಟ್ಟಿಂಗ್. ಇಲ್ಲಿ ನೀವೇನ್ ಮಾಡ್ತಿದ್ದೀರಾ? ಪೀಲ್ ಮಾಡ್ಕೊಡ್ತಿದ್ದೀರಾ? ಸೊ ಇಲ್ಲಿ ನೀವು ಇಲ್ಲಿ ಪನ್ನೀರ್ಗೆ ಉಳ್ಳಾಗಡ್ಡೆ ಹಚ್ತಾ ಇದಾರೆ, ಇಲ್ಲಿ ಪಲಾವ್ಗೆ ಉದ್ದುದ್ದ ಉಳ್ಳಾಗಡ್ಡಿ. ಸರ್ ನೀವೇನ್ ಮಾಡ್ತಾ ಇದ್ದೀರಾ? ಐಸ್ ಕ್ರೀಮ್ ತಿನ್ನೋದು ಒಂದು ಕೆಲ್ಸನಾ? ಇಲ್ಲಿ ನೋಡಿ, ಅಯ್ಯೋ ನನಗೆ ಉಲ್ಟಾ ನನಗೆ ಕೆಲಸ ಹಚ್ಚಿಡ್ತಾನೆ, ಎಲ್ಲ ಮನೆ ಎಲ್ಲ ಮಾಡಿ ಏಟ್ ಕೊಡ್ತೀನಿ ನೋಡಿ ಇವಾಗ ನಿನ್ಗೆ. ಅಮ್ಮು ಇಲ್ಲಿ ಬಾ. ಅಮ್ಮ ಓಯ್ ಅಮ್ಮ, ನೀ ನನಗೇನೋ ಕೆಲಸ ಮಾಡ್ಬೇಡ ಅಂದಿಲ್ಲ, ಬಟ್ ಇಲ್ಲಿ ನೋಡಿ ನನ್ ಕೆಲಸ ದೊಡ್ಡ ಕೆಲಸ ಆಗೈತಿ. ಇಲ್ಲಿ ಅಮಿತ್ಗೆ 5 ಪ್ಲೇಟ್ ಇಟ್ಕೊಳೋದು. ನನ್ಗೆ ಇವ್ರು ಏನು ಕೆಲಸ ಮಾಡ್ಸಲ್ಲ ಅಂತ ಈ ಹುಡುಗನ್ನ ನೋಡ್ಕೊಳಕ್ ಕೆಲಸ ಕೊಟ್ಬಿಟ್ಟಿದ್ದಾರೆ ನನ್ಗೆ ಇವ್ರು ಇವತ್ತು. ಏ ಹುಡುಗ, ಈ ಹುಡುಗ ಐಸ್ ಕ್ರೀಮ್ ತಿನ್ಸಕ್ಕೂ ಕೊಡ್ತಾ ಇಲ್ಲ. ತಿನ್ನೋ ಮನೆ ತಿನ್ನು, ಬಿಡ್ಬೇಡ ಇವತ್ತು ತಿನ್ನು. ಸೊ ಬನ್ನಿ ನೋಡೋಣ. ಟೈಮ್ ಇವಾಗ 7:15 ಆಗಿದೆ. ಏನೇನು ರೆಡಿ ಆಗಿದೆ ಅಂತ ನೋಡೋಣ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು? ಪನ್ನೀರ್ ಫ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಅದೇನದು ಪನ್ನೀರ್ಗೆ ಗ್ರೇವಿನ? ನಾವು ಇದು ಬಂದ್ಬಿಟ್ಟು ಟಿಕ್ಕಾಗೆ ಮಸಾಲಾ ರೆಡಿ ಇದೆ. ಓಕೆ ಪನ್ನೀರಲ್ಲಿ ಸೊ ರೆಡಿ ಮಾಡ್ಕೊಂತ ಇದ್ದಾರೆ. ನಮ್ಮ ಯಾವಾಗ್ಲೂ ನಮ್ಮ ಅಸಿಸ್ಟೆಂಟ್ ಚೆಫ್ ಇವತ್ತು ಆಕ್ಚುಲಿ ಅಸಿಸ್ಟೆಂಟ್ ಚೆಫ್ ಇವರಿಗೆ ಒಂದು ಅವಕಾಶ ಕೊಟ್ಟಿದ್ವಿ, ಇವ್ರು ನಮ್ಮನ್ನ ಒದ್ಬಿಟ್ರು. ಹಂಗಾಗಿ ಹಳೆ ನೀರು ನಮ್ಗೆ ಯಾವಾಗ ಗಟ್ಟಿ ಎಂಬುದು. ಈ ಅಸಿಸ್ಟೆಂಟ್ ಚೆಫ್ ಜಿಮ್ಮಿಗೆ ಹೋಗಿ ಕೈ ಕೊಟ್ಬಿಟ್ರು ಪಾಪ ಇವ್ರಿಗೆ. ಸೊ ಅದಕ್ಕೆ ಮತ್ತೆ ಹಳೆ ಅಸಿಸ್ಟೆಂಟ್ ನ ಹೈರ್ ಮಾಡ್ಕೊಂಡಿದ್ದಾರೆ ಇವರು. ಅದಕ್ಕೆ ಅಮ್ಮ ಒಬ್ಬರನ್ನೇ ಅಸಿಸ್ಟೆಂಟ್ ನ ಯಾವಾಗ್ಲೂ ನಂಬೇಕು ಅನ್ನೋದು. ಹಳೆ ನೀರನ್ನ ಮರಿಬಾರ್ದು ಅಂತ ಗಾದೆ ಮಾತೈತೆ. ಸೊ ನಾವು ಹೊಸ ನೀರಂತ ಹೋದ್ವಿ, ಹಳೆ ನೀರಿಗೆ ಬಂದಿದ್ದಾರೆ. ಆದ್ರೂ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ಇವಾಗ. ಇಲ್ಲ ಈಗ ಬಂದಾರೆ, ಎಲ್ಲ ಮುಗ್ದೋಗೈತೆ. ಆದ ನಮ್ಮ ಚೆಫ್ ಎಲ್ಲ ಇಲ್ಲಿ ಬಂದ ಆಯ್ತಾ ಏನ್ ಬಂದಮ್ಮ? ನೀನ್ ಏನು? ನಾನು ಕೇಕ್ ತಿಂತೀನಿ ಅಂತ ಹೇಳು. ಇವಾಗ ಏನ್ ಮಾಡ್ತಾ ಇದ್ದೀರಾ? ಈಗ ನಾವು ಪನ್ನೀರ್ ಹೊರಟಿದ್ದೀವಿ. ಸೊ ಎಸ್ ಚೆಫ್, ಫೈನಲಿ ಏನ್ ರೆಡಿ ಆಯ್ತು ಇವಾಗ? ಇವಾಗ ಎಮ್ಮಿ ಪನ್ನೀರ್ ಟಿಕ್ಕಾ ಮಸಾಲ. ವಾವ್, ನೋಡಕ್ ಸೂಪರ್ ಆಗಿ ಕಾಣಿಸ್ತದೆ. ಥ್ಯಾಂಕ್ ಯು ಸೋ ಮಚ್. ನಾಟ್ ಮಚ್ ಮಸಾಲ. ಸೊ ಆರೋಗ್ಯಕರವಾದ ಪ್ರೋಟೀನ್ ನಮಗೆ ಸಿಗುತ್ತೆ. ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಬನ್ನಿ ಟೇಸ್ಟ್ ನೋಡೋಣ. ಸೊ ನೋಡಿ ಮಲ್ಲಿಕಾ, ಟೇಸ್ಟ್ ಹೇಗಿದೆ? ಸೂಪರ್ ಆಗಿತ್ತು. ಸೊ ಇಲ್ಲಿ ನೋಡ್ಬೋದು ಪಲಾವ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕ್ಯಾರೆಟು, ಬೀನ್ಸು, ಆನಿಯನ್ನು, ಏನಿದು ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಇದರಲ್ಲಿ ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಪುದೀನ ಎಕ್ಸ್ಟ್ರಾ ಇದಕ್ಕೆ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಸೊ ಎಷ್ಟು ರೆಡಿ ಇದೆ. ಸೊ ಇವಾಗ ಪನ್ನೀರ್ ಟಿಕ್ಕಾ ಮಸಾಲ ಆಯ್ತು. ಇವಾಗ ಏನ್ ಮಾಡ್ತಾ ಇದ್ದೀರಾ ಚೆಫ್ ನೀವು? ಓಕೆ, ವೆಜ್ ಪಲಾವ್ ಮಾಡ್ತಾ ಇದ್ದೀರಿ. ನಿಮ್ ಟಾಸ್ಕ್ ಏನೇನು ಇದ್ದಿದ್ದು? ಪನ್ನೀರ್ ಟಿಕ್ಕಾ ಮಸಾಲ ಮತ್ತೆ ವೆಜ್ ಪಲಾವಾ? ಓಕೆ, ಬೇರೆ ಎಲ್ಲ ರೆಡಿ ಆಗಿದೆ ಹಂಗಂದ್ರೆ. ಇನ್ನೂ ಚಪಾತಿ ಮಾಡೋದಿದೆ ಅನ್ಸುತ್ತೆ ಅಲ್ಲ? ಪೆಂಡಿಂಗ್, ನಮ್ದು ಇನ್ನೊಂದು 5 minutes ಅಲ್ಲಿ ಎಲ್ಲ ರೆಡಿ. ಸೊ ಎಲ್ಲ ಬಿಸಿ ಇದ್ದಾರೆ. ಉಳ್ಳಾಗಡ್ಡೆ ಅಂತ ಈ ತಣ್ಣನ ಗಾಳಿಯಲ್ಲಿ ಫುಲ್ ಮಳೆ ನೋಡ್ಬೋದು. ಮಿಂಚು, ಗುಡುಗು ಎಲ್ಲ ಸ್ಟಾರ್ಟ್ ಆಗಿದೆ. ಫುಲ್ ಮಳೆ, ಜೋರ್ ಮಳೆ ಸ್ಟಾರ್ಟ್ ಆಗಿದೆ. ಎಮ್ಮಿ ವೆಜಿಟೇಬಲ್ ಪಲಾವ್ ತಿಂದ್ರೆ ಸಂತೃಪ್ತಿ. ಹೋಟ್ಲಲ್ಲಿ ನೀವು ಎಂತ 5 star ಹೋಟ್ಲಲ್ಲಿ ತಿಂದ್ರು ಮನೆಯಲ್ಲಿ ಮಾಡಿದ್ದು ಪ್ರೀತಿ ತುಪ್ಪ ಏನಿರುತ್ತಲ್ಲ, ಆ ಅನುಭವ ಸಿಗೋದಿಲ್ಲ. ಆ ರುಚಿ ಮತ್ತು ಆ ಅನುಭವ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆಮೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಉಣೋದು, ಅದು ಒಂದು ಇದಲ್ಲ. ಹಾಗಾಗಿ ಎಲ್ಲ ಪ್ರೀತಿಯಿಂದ ಮಾಡಿದಾಗ, ಎಲ್ಲರೂ ಪ್ರೀತಿಯಿಂದ ಕೂತು ತಿಂದಾಗ 4 ತುತ್ತು ಹೋಗುತ್ತೆ. ಅದು ನಮ್ಮ ಬಾಡಿಗೆ
ಹತ್ತುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಬರ್ಡೇ ಅಂತ ನನಗೆ ರೆಸ್ಟ್ ಕೊಟ್ಬಿಟ್ಟಿದ್ಯಾ ಅಮ್ಮ? ಇವತ್ತು ಫುಲ್ ರೆಸ್ಟ್ ಕೊಟ್ಟು ಎಲ್ಲರೂ ಸೇರಿ ಅಡಿಗೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಇವಳು 8 ಜನ 10 ಜನ ಮಾಡ್ತಾನೆ ಇರ್ತಾಳೆ ಅಡಿಗೆ. ಅದಕ್ಕೆ ಇವತ್ತು ರೆಸ್ಟ್ ಮಾಡ್ಕೊ, ಕಂಪ್ಲೀಟ್ ರೆಸ್ಟ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ನಾನೇ ಮಾಡಿದ್ದು, ಯಾಕಂದ್ರೆ ಇವರು ಎದಳಕ್ಕೆ ಸ್ವಲ್ಪ ಲೇಟ್ ಮಾಡಿದ್ರು. ನಾನು ಬೆಳಗ್ಗೆ ಬೇಗ ಹೋಗ್ಬೇಕು ಅಂತೇಳಿ ಬ್ರೇಕ್ಫಾಸ್ಟ್ ಒಂದು ಪ್ರಿಪೇರ್ ಮಾಡಿದೆ. ಬಟ್ ಇವಾಗಂದ್ರೂ ಅಡುಗೆ ಏನೋ ಹೆಲ್ಪ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಪಾಪ ಕಟಿಂಗು ಅದೆಲ್ಲನೂ ನನ್ನ ಏನೋ ಸಿಸ್ಟರ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ನನ್ನ ಹಸ್ಬೆಂಡ್ ಪಾಪ ಪ್ರೀತಿಯಿಂದ ಯಾವಾಗಲೂ ಇವ್ರು ಇವತ್ತಂತಲ್ಲ ಯಾವಾಗಲೂ ಅಡುಗೆ ಮಾಡ್ತಾರೆ. ಸೊ ಇವತ್ತು ಸ್ಪೆಷಲ್ ಆಗಿ ಪನ್ನೀರ್ ಟಿಕ್ಕಾ ಮಸಾಲ ಹಾಗೆ ಪಲಾವ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. Many more happy returns of the day. May God bless you. Thank you. ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ರೆಡಿ ಆಗಿದೆ. ಲಾಸ್ಟಿಗೆ ಚಪಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ಪ್ರಿಯಾಂಕಾ ಅವ್ರು ಬಂದಿದ್ದಾರೆ ಹೆಲ್ಪ್ಗೆ ಚಪಾತಿ ಮಾಡೋಕ್ಕೆ. ಹಾಯ್ ಪ್ರಿಯಾಂಕಾ ಅವರೇ. ಪಾಪ ಡ್ಯೂಟಿ ಮುಗಿಸ್ಕೊಂಬಂದು ಇವಾಗ ಚಪಾತಿ ಮಾಡಕ್ಕೆ ನಿಂತಿದ್ದಾರೆ ಇವರು. ಹಾಗೆ ಇಲ್ಲೇನು ಮಾಡ್ತಾ ಇದ್ದೀರಾ? ಅಲ್ಲಿ ಪಲಾವ್ ರೆಡಿ ಆಗಿದೆ. ಇಲ್ಲಿ ರಾಯ್ತಾ ಮಾಡ್ತಾ ಇದ್ದಾರೆ ಪಲಾವ್. ಸೊ ಇವಾಗ ಎಲ್ಲ ಅಡುಗೆ ರೆಡಿ ಆಯಿತು. ಟೈಮ್ ಬಂದು ಆಲ್ರೆಡಿ 8:30 ಆಗಿದೆ. ಸೊ ಬನ್ನಿ ಏನೇನು ಅಡುಗೆ ಮಾಡಿದ್ದಾರೆ ನನಗೋಸ್ಕರ ಇವತ್ತು ಅಂತ ತೋರಿಸ್ತೀನಿ. ಸೊ ನೋಡ್ಬೋದು, ಚಪಾತಿ, ಪನ್ನೀರ್ ಟಿಕ್ಕಾ ಮಸಾಲ, ಇದು ಮ್ಯಾಂಗೋ ಶೀಕರಣೆ, ಆಮೇಲೆ ಪಲಾವ್, ಮಸ್ತ್ ಗಮ್ಮಂತ ವಾಸನೆ ಬರ್ತಿದೆ ಪಲಾವ್, ಹಾಗೆ ಮೊಸರು ಬಜ್ಜಿ. ಸಿಂಪಲ್ ಆಗಿದೆ, ಬಟ್ ಎಲ್ಲನೂ ತುಂಬ ಏನೋ ಎಮ್ಮಿ ಅನಿಸ್ತಾ ಇದೆ. ಟೇಸ್ಟ್ ಮಾಡ್ಬೇಕು ಇವಾಗ ಕೇಕ್ ಕಟಿಂಗ್ ಆದಮೇಲೆ. ಕೇಕ್ ಕಟಿಂಗ್ ಆದಮೇಲೆ ಫಸ್ಟ್ ಗೆಸ್ಟ್ ಯಾರ್ಯಾರು ಬಂದಿರೋ ಅವ್ರನ್ನೆಲ್ಲ ಕೂಡಿಸಿ ಊಟಕ್ಕೆ ನೀಡ್ಕೊಟ್ವಿ. ಆಮೇಲೆ ನಾನು ನನ್ನ ಸಿಸ್ಟರ್ಸ್ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಹಾಗೆ ಇವತ್ತಿನ ಮೆನುವಲ್ಲಿ ಪಾನಿಪುರಿ ಅಂತ ಕೂಡ ಡಿಸೈಡ್ ಮಾಡಿದರು. ಬಟ್ ಸಂಜೆ ಲೇಟ್ ಆಗಿಬಿಟ್ಟಿತ್ತು. ಸೊ ಪಾನಿಪುರಿ ತಿಂದಮೇಲೆ ಮತ್ತೆ ಊಟ ಹೋಗೋದಿಲ್ಲ ಅಂಥೇಳಿ ಪಾನಿಪುರಿ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ಬರೀ ಅಡುಗೆ ಅಷ್ಟೇ ಮಾಡಿದ್ವಿ. ಬಟ್ ಅಡುಗೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು. ಎಲ್ಲರೂ ಬಂದವರು ಕೂಡ ಅದೇ ಹೇಳಿದ್ರು, ತುಂಬ ಟೇಸ್ಟಿ ಆಗಿತ್ತು ಅಂತ ಹೇಳಿ. ಸೊ ಈ ಥರ ತುಂಬ ಐಟಮ್ಸ್ ಮಾಡಿದ್ರೆ ಅಡುಗೆ ವೇಸ್ಟ್ ಆಗಿಬಿಡುತ್ತೆ. ನಾವು ಕರೆಕ್ಟಾಗಿ ಒಂದೇ ಪಲ್ಯ ಆಮೇಲೆ ಸ್ವಲ್ಪ ಅಡುಗೆ ಮಾಡಿದ್ವಿ. ಸೊ ತುಂಬ ಟೇಸ್ಟ್ ಆಗಿತ್ತು. ಹಾಗೆ ಎಲ್ಲ ಕೂಡ ಖಾಲಿ ಆಯಿತು. मन बावला रे आया कहाँ से ये हौसला रे उड़तिया रे मा मा पा 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 मा ग रे सा सा रे रे सा ग ग रे मा मा ग ग ಮ ಪ ದ ದ ಪ ನೀ ನಿ ಸ ದ ಪ ಪ ಮ ಪ ದ ನಿ ಸ ರೆ ನಿ ಸ ಸ ಸ ಸ ಸ ಸ ಸ ಸ ಸ चाह मैं अपने तो दिल का बता दे चाह मैं आना तू ये मुझको बता दे चाह मैं आना अपने तो दिल का बता दे चाह मैं आना इतना बता दूं तुझको चाहत पे अपनी मुझको यूं तो नहीं इख्तियार फिर भी ये सोचा दिले अब जो लगाऊं मिले पूछूं तुझे एक बार तू ये मुझको बता दे ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ 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 ಎಲ್ಲ ಇಟ್ಟಿರುವೆ ರಾಮ ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ
ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಎಲ್ಲರದು ಊಟ ಆದಮೇಲೆ ಸಿದ್ಧಾರ್ಥ ಮತ್ತು ತರಂಗಿಣಿ ಇವರಿಬ್ಬರು ಒಳ್ಳೆ ಸಿಂಗರ್ಸ್. ಸೊ ಇವರಿಬ್ಬರು ಹಾಡಾಡಿ ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ರು. ಹಾಗೆ ಇದಾಗಿತ್ತು ನನ್ನ ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ಬೋದು. ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಹಾಗೆ ವೆಲ್ ವಿಶರ್ಸ್ಗೆ ನನ್ನ ಬರ್ಡೇಗೆ ಯಾರ್ಯಾರು ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.